The class, dear children, in previous session we already studied about some more poems and prose also. I hope you understood all those prose and poems. So let us we are going to deal with the next poem of our SL is All Things Bright and Beautiful. This is the most beautiful poem in our sixth textbook. So who wrote the poem? Or who is the poet of the poem? Cecil Frances Alexander. So, in the poem, what she tells about Cecil Frances Alexander, what she expresses in this poem. In the poem, the poet attributes all things that are bright and beautiful as the creations of the Lord God. She says that all things bright and beautiful, all creatures great and small, all things wise and wonderful are God's creations. There are also many other things that God has created. What is described in the poem we want to learn about now. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಹಲವಾರು ಪದ್ಯಗಳನ್ನು ಮತ್ತು ಪಾಠಗಳನ್ನು ಅಧ್ಯಯನ ಮಾಡಿದ್ದೀರಿ. ಇವತ್ತು ನಾವು ಅಧ್ಯಯನ ಮಾಡುವಂತಹ ಒಂದು ಪದ್ಯ ಯಾವುದು ಅಂತಂದ್ರೆ ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಏನದ ಬ್ಯೂಟಿ ಅನ್ನೋದು ಇದ್ದೇ ಇರ್ತದೆ. ಸೊ ಯಾವ್ಯಾವ ಥಿಂಗ್ಸ್ಗಳಲ್ಲಿ ಬ್ಯೂಟಿ ಐತಿ ಅನ್ನೋದನ್ನು ಸೆಸಿಲ್ ಫ್ರಾನ್ಸಿಸ್ ಅಲೆಕ್ಸಾಂಡರ್ ಅವರ ಹೇಳಿದ್ದಾರೆ ಅನ್ನೋದನ್ನು ಈಗ ನಾವು ಪೋಯಮನ್ನು ಅಧ್ಯಯನ ಮಾಡೋದರ ಮುಖಾಂತರ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಸ್ಟಾಂಜಾ ಆಫ್ ದ ಪೋಯಮ್ ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ಹಿಯರ್ ದ ಪೋಯೆಟ್ ಸೇಸ್ all things bright and beautiful, all creatures great and small, all things wise and wonderful, the Lord God made them all. In the first stanza of the poem, Cecil Frances Alexander says, all things bright and beautiful, which can we see in our day-to-day life, that those things are bright and beautiful, that all creatures, great and small, every creature is beautiful. It may be great or it may be small. All things wise and wonderful. Everything has wisdom and everything is wonderful. The Lord God made them all. Who made them all? The Lord God made them all. ಈ ಒಂದು ಪ್ರಥಮ ನುಡಿಯಲ್ಲಿ ಕವಿಯತ್ರಿಯವರು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದ್ರೆ ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ನಾವು ನೋಡುವ ಪ್ರತಿಯೊಂದು ವಸ್ತುವಿನಲ್ಲೂ ಏನದ ಬ್ಯೂಟಿ ಅನ್ನೋದದ, ಸೌಂದರ್ಯವನ್ನು ಒಳಗೊಂಡಂತಹ ವಸ್ತುವಿನೇ ಅದ. ಆಲ್ ಕ್ರಿಯೇಚರ್ಸ್ ಗ್ರೇಟ್ ಆ್ಯಂಡ್ ಸ್ಮಾಲ್, ಎಲ್ಲ ಏನು ಜೀವಿಗಳದಾವ, ಎಲ್ಲ ಜೀವಿಗಳು ಅಥವಾ ಅದು ದೊಡ್ಡದೇ ಇರಬಹುದು ಅಥವಾ ಸಣ್ಣದೇ ಇರಬಹುದು, ಅದರೊಳಗೂ ಏನದ ಸೌಂದರ್ಯ ಇದ್ದೇ ಇರ್ತದೆ. ಆಲ್ ಥಿಂಗ್ಸ್ ವೈಸ್ ಆ್ಯಂಡ್ ವಂಡರ್ಫುಲ್, ನಾವು ನೋಡುವಂತಹ ಪ್ರತಿಯೊಂದು ವಸ್ತು ಆಗಿರಬಹುದು, ಆಬ್ಜೆಕ್ಟ್ ಆಗಿರಬಹುದು, ಥಿಂಗ್ ಆಗಿರಬಹುದು, ಪ್ರಾಣಿ ಪಕ್ಷಿ ಯಾವುದೇ ಒಂದು ವಸ್ತುವನ್ನು ನಾವು ತೆಗೆದುಕೊಂಡಾಗೂ ಸಹಿತ ಅದು ಸಹಿತ ಏನು ವೈಸ್ ಆ್ಯಂಡ್ ವಂಡರ್ಫುಲ್ನ ಇರ್ತದೆ. ದ ಲಾರ್ಡ್ ಗಾಡ್ ಮೇಡ್ ದೆಮ್ ಆಲ್, ಇದನ್ನೆಲ್ಲಾನು ಕ್ರಿಯೇಟ್ ಮಾಡಿದವರು ಯಾರು? ನಮ್ಮ ದೇವರು ಅಂಥೇಳಿ ಹೇಳ್ತಾರೆ. ಸೊ ಈಚ್ ಲಿಟಲ್ ಫ್ಲವರ್ ದಟ್ ಓಪನ್ಸ್, ಈಚ್ ಲಿಟಲ್ ಬರ್ಡ್ ದಟ್ ಸಿಂಗ್ಸ್, ಹೀ ಮೇಡ್ ದೇರ್ ಗ್ಲೋವಿಂಗ್ ಕಲರ್ಸ್, ಹೀ ಮೇಡ್ ದೇರ್ ಟಿನ್ನಿ ವಿಂಗ್ಸ್. ಈಚ್ ಲಿಟಲ್ ಫ್ಲವರ್ ದಟ್ ಓಪನ್ಸ್, ಪ್ರತಿಯೊಂದು ಹೂವಿನ ಒಂದು ಅರಳುವಿಕೆಯಲ್ಲಿ ನಾವು ಸೌಂದರ್ಯವನ್ನು ಕಾಣ್ತೀವಿ. ಈಚ್ ಲಿಟಲ್ ಬರ್ಡ್ ದ್ಯಾಟ್ ಸಿಂಗ್ಸ್, ಪ್ರತಿಯೊಂದು ಪಕ್ಷಿಯು ಹಾಡುಗಾರಿಕೆಯಲ್ಲಿ ಸೌಂದರ್ಯವನ್ನು ನಾವು ಕಾಣ್ತೀವಿ. ಹಿ ಮೇಡ್ ದೇರ್ ಗ್ಲೋವಿಂಗ್ ಕಲರ್ಸ್, ಮತ್ತು ಪಕ್ಷಿಗಳಿಗೆ ವಿಧ ವಿಧ ರೀತಿಯ ಬಣ್ಣಗಳನ್ನು ಕೊಟ್ಟಾನ ದೇವರು. ಹಿ ಮೇಡ್ ದೇರ್ ಟಿನ್ನಿ ವಿಂಗ್ಸ್, ಅವುಗಳಿಗೆ ಒಂದು ಸಣ್ಣ ಸಣ್ಣ ರೆಕ್ಕೆಗಳನ್ನು ಕೊಟ್ಟು ಅವುಗಳ ಸೌಂದರ್ಯವನ್ನು ಹೆಚ್ಚು ಮಾಡಿದಾನೆ ದೇವರು. ಹಿ ಇನ್ಕ್ರೀಸಸ್ ದೇರ್ ಬ್ಯೂಟಿ according to the Cecil Frances Alexander. The rich man in his castle, the poor man at his gate. ರಿಚ್ ಮ್ಯಾನ್ ಏನದಾನ, ತನ್ನ ಬಿಲ್ಡಿಂಗ್ ಒಳಗೆ ತನ್ನದೇ ಆದ ಒಂದು ತೊಟ್ಟಿಲೊಳಗೆ ಅದಾನ. ಕ್ಯಾಸ್ಟಲ್ ಮೀನ್ಸ್ ಅಸೆಟ್, ಲ್ಯಾಂಡ್ ಆರ್ ಪ್ರಾಪರ್ಟಿ, ಆಸ್ತಿ. ತನ್ನದೇ ಆದ ಆಸ್ತಿಯನ್ನು ಹೊಂದಿ ಸಿರಿವಂತಿಕೆಯ ದಾರಿಯಲ್ಲಿ ಶ್ರೀಮಂತ ಮನುಷ್ಯ ಅದಾನ. ದ ಪುವರ್ ಮ್ಯಾನ್ ಆಟ್ ಹಿಸ್ ಗೇಟ್, ಪುವರ್ ಮ್ಯಾನ್ಗೂ ಏನಿದೆ, ತನ್ನದೇ ಆದ ಒಂದು ಆವಾಸ ಸ್ಥಾನ ಇದೆ, ಇರಲಿಕ್ಕೆ ತನ್ನದೇ ಆದ ಒಂದು ವಾಸಸ್ಥಾನ ಇದ್ದೇ ಇದೆ. ಅದೇ ರೀತಿ ರಿಚ್ ಮ್ಯಾನ್ ಏನಿರ್ಬೋದು, ತನ್ನದೇ ಆದ ಒಂದು ಪ್ರಾಪರ್ಟಿಯನ್ನು ಹೊಂದಿ ತನ್ನದೇ ಆದ ಸ್ವಂತ ಮನೆಯಲ್ಲಿರ್ಬೋದು. ಪುವರ್ ಮ್ಯಾನ ಅವನ ಗೇಟ್ ಒಳಗೆ ಇರಬಹುದು. ಹೀ ಮೇಡ್ ದೆಮ್ ಹೈ ಆರ್ ಲೋಲಿ, ಆತ
ಅವರನ್ನು ಹೈ ಅಥವಾ ಲೋಲಿ ಒಳಗೆ ಮಾಡಿದಾನ ಯಾರು? ದೇವರು. ಆ್ಯಂಡ್ ಆರ್ಡರ್ಡ್ ದೇರ್ ಎಸ್ಟೇಟ್, ಅವರವರ ಸ್ಥಾನವನ್ನು ಅವರಿಗೆ ಒದಗಿಸಿ ಕೊಟ್ಟಾನ. ಯಾರು ಎಲ್ಲಿರಬೇಕು, ಯಾರು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಆ ದೇವರು ಒದಗಿಸಿಕೊಟ್ಟಾನ. ದ ಪರ್ಪಲ್ ಹೆಡೆಡ್ ಮೌಂಟೇನ್ಸ್, ದ ರಿವರ್ ರನ್ನಿಂಗ್ ಬೈ, ದ ಸನ್ಸೆಟ್ ಆ್ಯಂಡ್ ದ ಮಾರ್ನಿಂಗ್ ದ್ಯಾಟ್ ಬ್ರೈಟನ್ಸ್ ಅಪ್ ದ ಸ್ಕೈ. ಏನದ ಮೌಂಟೇನ್ಸ್ ಯಾವ ರೀತಿ ಅದಾವ? ದ್ಯಾಟ್ ಹ್ಯಾಡ್ ಪರ್ಪಲ್ ಹೆಡೆಡ್. ನಮಗೆ ಬೆಟ್ಟಗಳನ್ನು ನೋಡಿದಾಗ ಯಾವ ರೀತಿ ಅನಿಸುತ್ತಾ? ಅದು ಪರ್ಪಲ್ ಹೆಡ್ ಅಂದ್ರೆ ನೀಲಿ ಆಕಾರದ ತಲೆಯನ್ನು ಹೊಂದಿ ನಿತ್ತದೆ ಪರ್ವತ ಅನ್ನೋ ರೀತಿಯೊಳಗೆ ನಮಗೆ ಭಾಸವಾಗ್ತದೆ. ದ ರಿವರ್ ರನ್ನಿಂಗ್ ಬೈ, ನದಿ ಓಡ್ತದೆ. ಅದೇ ರೀತಿ ದ ಸನ್ಸೆಟ್ ಆ್ಯಂಡ್ ದ ಮಾರ್ನಿಂಗ್ ದ್ಯಾಟ್ ಬ್ರೈಟನ್ಸ್ ಅಪ್ ದ ಸ್ಕೈ, ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳು ಸಹಿತ ಏನು ಆಕಾಶದಲ್ಲಿ ಹೊಳೆಯುತ್ತಾವ. ಅವು ಸಹಿತ ನಮಗೆ ನೋಡಲು ಏನು ಅನ್ನಿಸ್ತಾವ? ದೇ ಆರ್ ಆಲ್ಸೋ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ದ ಕೋಲ್ಡ್ ವೈಂಡ್ ಇನ್ ದ ವಿಂಟರ್, ದ ಪ್ಲೆಸೆಂಟ್ ಸಮ್ಮರ್ ಸನ್, ದ ripe fruits in the garden, he made them every one. The cold wind in the winter, ಚಳಿಗಾಲದಲ್ಲಿ ಯಾವ ರೀತಿ ವಾತಾವರಣ ಇರ್ತೈತಿ? ಕೋಲ್ಡ್ ವೈಂಡ್ ಅಂದ್ರೆ ತಂಪಾದ ತಂಗಾಳಿ ಇರುತ್ತೆ. ಅದೇ ರೀತಿ ದ ಪ್ಲಿಸೆಂಟ್ ಸಮ್ಮರ್ ಸನ್, ಯಾವಾಗ ಬೇಸಿಗೆ ಕಾಲದಲ್ಲಿ ಸೂರ್ಯನ ಒಂದು ಆನಂದವನ್ನು ಅನುಭವಿಸ್ತೀವಿ. ದ ripe fruits in the garden, ಪಕ್ವಗೊಂಡಿರುವಂತಹ ಹಣ್ಣುಗಳನ್ನು ನಾವು ಉದ್ಯಾನವನದಲ್ಲಿ ನೋಡ್ತೀವಿ. ಹಿ ಮೇಡ್ ದೆಮ್ ಎವ್ರಿ ಒನ್, ಆದರೆ ಇವು ಎಲ್ಲರಿಗೂ ಏನು ಸಮಾನ ಅವಕಾಶವಾಗೇ ಸಿಗ್ತಾವ. ಶ್ರೀಮಂತರಿಗಷ್ಟೇ ಏನು ಪಕ್ವವಾದ ಹಣ್ಣುಗಳು ಸಿಗಬೇಕು, ಅಥವಾ ಸಿರಿವಂತರಿಗಷ್ಟೇ ಬೇಸಿಗೆ ಕಾಲದಲ್ಲಿ ಸೂರ್ಯ ಬಿಸಿಲನ್ನು ಕೊಡಬೇಕು ಅಥವಾ ಬೆಳಕನ್ನು ಕೊಡಬೇಕು, ಅಥವಾ ಕೋಲ್ಡ್ ವಿಂಟರ್ ಬರೀ ಸಿರಿವಂತರಿಗೆ ಅಷ್ಟೇ ಬೀಸಬೇಕು, ಬಡವ್ರ ಕಡೆ ಹೋಗಬಾರ್ದು. ಅದಕ್ಕೆ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಇವುಗಳನ್ನು ಏನು ಮಾಡ್ಯಾನಾತ? ಹಿ ಮೇಡ್ ದೆಮ್ ಎವ್ರಿ ಒನ್, ಎಲ್ಲರಿಗೂ ಒದಗಿಸಿಕೊಟ್ಟಾನ ದೇವರು. ದ ಟಾಲ್ ಟ್ರೀಸ್ ಇನ್ ದ ಗ್ರೀನ್ ವುಡ್, ದ ಮಿಡೋಸ್ ವೇರ್ ವಿ ಪ್ಲೇ, ದ ರಶಸ್ ಬೈ ದ ವಾಟರ್ ಟು ಗ್ಯಾದರ್ ಎವ್ರಿ ಡೇ. ದ ಟಾಲ್ ಟ್ರೀಸ್ ಇನ್ ದ ಗ್ರೀನ್ ವುಡ್, ಹುಲ್ಲುಗಾವಲಿನೊಳಗೆ ನಾವು ಎತ್ತೆತ್ತರವಾದ ಮರಗಳನ್ನು ಕಾಣ್ತೀವಿ. ದ ಮೀಡೋಸ್ ವೇರ್ ವಿ ಪ್ಲೇ, ಹುಲ್ಲುಗಾವಲಿನಲ್ಲಿ ನಾವು ಆಟವನ್ನು ಆಡ್ತೀವಿ. ದ ರಶಸ್ ಬೈ ದ ವಾಟರ್, ಮತ್ತೇನು ನದಿಗಳ ಕವಲುಗಳನ್ನು ಸಹಿತ ಕಾಣ್ತೀವಿ. ಟು ಗ್ಯಾದರ್ ಎವ್ರಿ ಡೇ, ಇವುಗಳೆಲ್ಲವನ್ನು ಸೇರಿಸ್ತಾನ ಪ್ರತಿದಿನಾನು ದೇವರು ಅಂಥೇಳಿ ಹೇಳ್ತಾರೆ. ಹಿ ಗೇವ್ ಅಸ್ ಐಸ್ ಟು ಸಿ ದೆಮ್ ಆ್ಯಂಡ್ ಲಿಪ್ಸ್ ದ್ಯಾಟ್ ವಿ ಮೈಟ್ ಟೆಲ್ ಹೌ ಗ್ರೇಟ್ ಈಸ್ ಗಾಡ್ ಆಲ್ ಮೈಟಿ ಹೂ ಹ್ಯಾಸ್ ಮೇಡ್ ಆಲ್ ಥಿಂಗ್ಸ್ ವೆಲ್. ಹಿ ಗೇವ್ ಅಸ್ ಐಸ್ ಟು ಸಿ ದೆಮ್, ಈ ಎಲ್ಲ ಸೌಂದರ್ಯವನ್ನು ನೋಡಲಿಕ್ಕೆ ಅಂತಾನೆ ದೇವ್ರು ನಮಗೇನು ಮಾಡಿದಾನ? ಕಣ್ಣುಗಳನ್ನು ಕೊಟ್ಟಾನ. ಈ ಒಳ್ಳೆಯ ಕ್ಷಣಗಳನ್ನು, ಒಳ್ಳೆಯ ಸೌಂದರ್ಯವನ್ನು, ಒಳ್ಳೆಯ ಒಂದು ಚಿತ್ರಗಳನ್ನು ನಮ್ಮನೆಗೆ ಗಮನಿಸಲಿ ಅಂತ ಹೇಳಿನ ದೇವರು, ಒಳ್ಳೆಯದನ್ನು ಗಮನಿಸಲಿಕ್ಕೆ ಅಂತಾನೆ ದೇವ್ರು ನಮಗೆ ಕಣ್ಣನ್ನು ಕೊಟ್ಟಿದ್ದಾನ. ಆ್ಯಂಡ್ ಲಿಪ್ಸ್ ದ್ಯಾಟ್ ವಿ ಮೈಟ್ ಟೆಲ್, ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಲಿ ಅಂತ ಹೇಳಿನ ನಮಗೇನು ಮಾಡಿದಾನ? ತುಟಿಗಳನ್ನು ಕೊಟ್ಟಾನ. ಹೌ ಗ್ರೇಟ್ ಈಸ್ ಗಾಡ್ ಆಲ್ ಮೈಟಿ, ದೇವರು ಸರ್ವಶಕ್ತ ಇದ್ದಾನ. ಆಲ್ ಮೈಟಿ ಮೀನ್ಸ್ ಸರ್ವಶಕ್ತ. ಅವನ ಸರ್ವಶಕ್ತಿಯನ್ನು ಎಷ್ಟು ಹೊಗಳಿದರೂ ಏನು ಕಡಿಮೆ. ಹೂ ಹ್ಯಾಸ್ ಮೇಡ್ ಆಲ್ ಥಿಂಗ್ಸ್ ವೆಲ್, ಈ ಎಲ್ಲ ಕೆಲಸಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡಿದಂತಹ ದೇವರು ನಿಜವಾಗ್ಲೂ ಗ್ರೇಟ್. ಅವಂಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅನ್ನುವಂಥ ಮಾತನ್ನು ಸೆಸಿಲ್ ಫ್ರಾನ್ಸಿಸ್ ಅಲೆಕ್ಸಾಂಡರ್ ಅವರು ಹೇಳ್ತಾರೆ. ಸೊ ಡಿಯರ್ ಚಿಲ್ಡ್ರನ್, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪೋಯಮ್ ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ಅಕಾರ್ಡಿಂಗ್ ಟು ಮೀ ಆಲ್ಸೋ ಆಲ್ ಥಿಂಗ್ಸ್ ಹ್ಯಾವ್ brightness and beautiful, so you can see with the clear eyes everything. Thank you dear children.